ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂದರೆ ಏನಿಲ್ಲ, ನಾನು ಕ್ಲಾಸಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತು ಅವರು ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾನು ರೆಡಿ ಆಗಿದ್ದೀನಿ, ಬಟ್ ಯಾರೂ ನಂಗೆ ಬಾಯ್ ಮಾಡ್ತಿಲ್ಲ, ಅದಕ್ಕೆ ನಾನೇ ಬಾಯ್ ಮಾಡಿಕೊಂಡು ಮನೆಯಿಂದ ಹೋಗ್ತಾ ಇದ್ದೀನಿ. ಇವತ್ತು ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಮೈಸೂರಿಗೆಲ್ಲ ಹೋಗಿದ್ನಲ್ಲ, ವಾಟರ್ ಎಲ್ಲ ಚೇಂಜ್ ಆಗಿ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು. ಅದಕ್ಕೆ ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತೀನಿ ಅಂದರೆ ನಾನು 10:15 10:30 ಬಿಟ್ಬಿಡ್ತೀನಿ. ಆಟೋದಲ್ಲಿ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಕರೆಕ್ಟಾಗಿ ಒಂದು 11ಗೆ ಬಿಟ್ಟೆ. ಒಂದು ಹಾಫ್ ಆನ್ ಅವರ್ ಸಾಕು ನಾನು ಹೋಗೋಕ್ಕೆ. ಕರೆಕ್ಟಾಗಿ ನಾನು 11:25ಗೆ ನಾನು ರೀಚ್ ಆದೆ. ಇವರು ನಾನು ಆಟೋದಲ್ಲಿ ಇರಬೇಕಾದ್ರೆ ಮೆಸೇಜ್ ಮಾಡಿದ್ದಾರೆ, ನೀವು ಬರ್ತೀರಾ ಇಲ್ವಾ ಅಂತ. ಆ್ಯಂಡ್ ಇವರು ತೇಜು ಅಂತ. ಆ್ಯಂಡ್ ಇಲ್ಲಿ ಇವ್ರು ಬರ್ತಿದ್ದಾರಲ್ಲ, ಇವ್ರ ಹೆಸರು ಅಕ್ಷಿತಾ ಅಂತ. ಇವರು 3 ಸ್ಟಾಪ್ ಮುಂದೆ ಹೋಗಿ ಅಲ್ಲಿಂದ ಉತ್ಸವ ಅಂತ ನಡ್ಕೊಂಡು ಬಂದಿದ್ದಾರೆ. ಅದೆಲ್ಲ ಆದಮೇಲೆ ಮ್ಯಾಮ್ ನಮಗೆ ಹೇರ್ ಕ್ಲಾಸ್ದು ಡೆಮೋನ ತೋರಿಸಿದ್ರು. ಅದೆಲ್ಲ ನೀಟಾಗಿ ನೋಡಿಕೊಂಡು ನಾವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಅಂದ್ಕೋತೀನಿ ಪ್ರೆಸ್ ಮಾಡಿರಲ್ಲ. 2 ಮಿನಿಟ್ಸ್ ಹೋಲ್ಡ್ ಮಾಡಿ, ಒಂದು ನಿಮಿಷ ಹೋಲ್ಡ್ ಮಾಡಿಬಿಟ್ರೆ ಈಗ ಒಂದು ಬಿಡ್ತಿದ್ದೀರಾ. ನಾನು ಹೆಂಗೆ ಮಾಡಿಸ್ಕೊಂಡ್ರು ಬಿಡ, ನಂಗೆ ಏರೇ ಇಲ್ಲ ಅದೇ ಫ್ರೆಂಡ್. ಸೆಕೆಂಡ್ ಒನ್ ಬಂತು ಮಾಡಿದ್ವಿ. ಅಲ್ಲಿ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಹೋಯ್ತು, ಅದೊಂದೇ ಕೊಡೋದೀಗ. ನಾನು ಗೈಸ್ ಅದು ಮ್ಯಾಮ್ ಇನ್ನೊಂದ್ಸಲ ಹೇಳ್ಕೊಟ್ರು, ಟ್ರೈ ಮಾಡ್ತಿದ್ದೆ. ಇರಿ ಒಂದು ನಿಮಿಷ ನಾನು ತೋರಿಸ್ತೀನಿ. ಚೆನ್ನಾಗಿದೆ ತಿಕ್ಕಿ ನೋಡಿ ಅದು ಹಿಂಗೆ ಸ್ವಲ್ಪ ಹಿಂಗೆ ಸುಟ್ಟಾಕ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಎಸ್ ನೋಡೋದು ನಂಬಿಕೆನೇ ಇಲ್ಲ ಗೈಸ್ ನನ್ನ ಮೇಲೆ. ನಂಬಿಕೆ ಅಂದರೆ ಯಾಕೆ ಬರಬೇಕು? ಬಂತು ಗೈಸ್, ಈ ಕಲರ್ ಬಂತು. ಒಂದು ರೇಟ್ ಕೊಡು. ಎಷ್ಟನೇ ಸತಿ ಟ್ರೈ ಮಾಡಿ ತಳ ಹೋಗ್ಬಿಟ್ಟಿಲ್ಲ ನನಗೆ. ಏನು ತಗೊಳ್ತೀನಿ ನೋಡಿ ಬಂದಿದೆ ಬಿಡು. ಬಂತಾ ಇವಾಗ ವಿಡಿಯೋ ಕೊಡಲ್ಲ ಮ್ಯಾಮ್. ಇನ್ನೊಂದು ಥರ ಟ್ರೆಂಡ್, ಇನ್ನೊಂದು ಸಲ ಕಲ್ತ್ಕೊಬಿಟ್ನಲ್ಲ ಇವಾಗ ಒಂದ್ಸಲ. ಇದೊಂದನೇ ಸರಿ ಒಂದ್ಸಲ ಅಂತ ನನ್ನ ಕೈಲೂ ಕೊಡಲ್ಲ ತೆಗೆಸ್ಕೊಂಡೆ. ಇದು ನಂಬಿಕೆ, ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಮುಖ್ಯ. ಏನು ನಂಬಿಕೆ ನಂಬಿದ್ದೀನಿ. ಎಷ್ಟು ತಿನ್ನಾರು ಮಾಡ್ತೀನಿ ನಾಳೆ ಹಂಗೆ ಆಗಬೇಕು ಅಷ್ಟೇ. ನನಗೆ ಕೈ ಕಾಣಿಸ್ತಿಲ್ಲ ಬರೀ ಅಲ್ಲಿ ಕೈಲ ಕಾಣಿಸ್ತಿಲ್ಲ. ಸಾಧಿಸ್ಬಿಟ್ಟೆ ಮಮ್ಮಿ ನೋಡಿ. ಬಿಸಿ ಆಗುತ್ತೆ ನಿಮ್ಮ ಕೈಗೆ. ನಗ್ತಿದ್ದಾರೆ ಗೈಸ್, ನನಗೆ ಸ್ವಲ್ಪ ನಂಬಿಕೆ ಅಲ್ವಾ, ಸುಟ್ಟಾಕ್ಬಿಡ್ತೀನಿ, ಹಿಂದೆ ಕೈ ಕೊಟ್ಬಿಡ್ತೀನಿ. ಚೀನಿ ಸೋರಿ ಹಿಂಗೆಲ್ಲ ನಾನು ಬ್ಯಾಕ್
ಸೈಡ್ ಹಿಂಗೆ ಮಾಡಬೇಕಿತ್ತು, ಫ್ರಂಟ್ ಸೈಡ್ ಮಾಡಬೇಕಿತ್ತು. ತೋರಿಸ್ಬೇಡಿ ಮ್ಯಾಮ್, ತೋರಿಸೋದು ಅದಂಗೆ ಆಗುತ್ತೆ ಆ್ಯಕ್ಚುಲಿ ಅದು ಪರ್ಸನಲ್ ಬಂದಿದೆ. ಹೌದಾ ಗಾಯ್ಸ್, ಏನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅದು ಹಂಗೆ ಅಂತ ಬರುತ್ತೆ. ಭಯ ಬೀಳಿಸ್ಬಿಡ್ತಾರೆ. ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಬ್ಯಾಕ್ ಸೈಡಿಂಗ್ ಬರುತ್ತೆ. ಆಫ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಬರುತ್ತೆ. ಎಂತ ಮಾಡ್ತಾರೆ? ನಾನು ಲೆಫ್ಟ್ ಹ್ಯಾಂಡಲ್ಲಿ ಟ್ರೈ ಮಾಡ್ತೀನಿ ಒಂದ್ಸಲ. ಇದೆ ಈಸಿ ಅನಿಸ್ತಲ್ವ? ಅಪ್ಪ ನೋಡಿದ್ರೆ ನಿನ್ನ ಹೀಗೆ ಬರುತ್ತೆ ವಯಸ್ಸು. ಇದು ಹೀಗೆ ಬರುತ್ತೆ, ಅದು ಈ ಕಡೆಗೆ ಬರುತ್ತೆ. ಯಾವ ಕಡೆ? ನಾನು ಈ ಕಡೆ ಇಷ್ಟ, ನಾನು ಇಷ್ಟ. ಇವರೆಲ್ಲ ತಪ್ಪನ್ನು ಹಿಡಿತಾರೆ. ಇವ್ರು ಮಾಡಬೇಕಾದ್ರೆ ನಾನು ತಪ್ಪನ್ನು. ಇದು ಹೀಗಿರುತ್ತಲ್ಲ, ಇದನ್ನು ನಾವು ಹಿಂಗೆ ಮಾಡ್ಕೊಬೇಕು. ಕಣ್ಣು ಚುಚ್ಚಿಸ್ಬಿಟ್ಟು ನಾನು ಯೂಸ್ ಮಾಡಿ ಇದನ್ನು ನಾವು ಬೇಕಾದ್ರೆ ಒಂದು ಕೂಲ್ ಮಾಡ್ಕೋಬೋದು. ನಮಗೆ ಕಾಫಿ ಟೈಪ್ ಬೇಕು ಅಂದರೆ ನೀವೆಲ್ಲ ಯೂಟ್ಯೂಬಲ್ಲಿ ನಾವು ಎಲ್ಪಿಂಗ್ ನಾನು ವಾಯ್ಸ್ ಎಡಿಟ್ ಮಾಡ್ಕೋತೀನಪ್ಪ. ಹೀಗೆ ಮಾಡೋದು ಅಂತೆಲ್ಲ ಹೇಳಲ್ಲ. ಕರ್ಲ್ ಸಕ್ಸಸ್ಫುಲಿ ಆಗಿದೆ. ಕರ್ಲ್ ಈ ಕಡೆ ಕರ್ಲ್ ಇದೆ, ಈ ಕಡೆ ಏನಂದ್ವಿ ಇದಕ್ಕೆ ಕ್ರಿಂಪಿಂಗ್ ಇದೆ ಬ್ಯಾಕ್ ಸೈಡ್. ಇಲ್ಲೆಲ್ಲ ಕೂಮ್ ಮಾಡಿದ್ನಲ್ಲ ಅದಕ್ಕೆಲ್ಲ ಹೋಗ್ಬಿಟ್ಟಿದೆ. ಇದನ್ನು ಕರ್ಲ್ ಅಂತಾರೆ. ಹೇಗೆ ಮಾಡಿದ್ದೀನಿ ಸೂಪರಾಗಿ ಮಾಡಿದ್ದೀರ. ನಾನಂತಾನೆ ಅನ್ನಿಸ್ತಿಲ್ಲ ಅಷ್ಟೇ. ಇದು ನಿಮ್ಮ ಹಸ್ಬೆಂಡ್ ನೋಡಬೇಕು, ನೋಡ್ತಾರೆ, ಹೋಗಿದ್ದಾರೆ, ಕಮೆಂಟ್ ಮಾಡ್ತಾರೆ ನನಗೆ ಏನು ಮಾಡಿದ್ದಾರೆ ನನ್ನ ಹೆಂಡ್ತಿಗೆ ಅಂತ. ಓಕೆ, ಇವಾಗ ಇವ್ರು ನನಗೆ ಮಾಡ್ತಾರೆ ನೋಡುವ. ಇದು ಭಾಳ ಡ್ಯಾಂಡ್ರಫ್ ಇದೆ ಇವರು ತೆಗೆಯರಲ್ಲಿ, ತುಂಬ ಡ್ಯಾಂಡ್ರಫ್ ಇದೆ. ಪ್ಲಸ್ ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಗೊತ್ತಾ ಬೆಳಗ್ಗೆ ನಿದ್ದೆ ಅಂದರೆ ನಿದ್ದೆ. ನಮ್ಮ ಅಕ್ಕ ಇದೆಲ್ಲ ಹೋಗೋ ಟೈಮಿಗೆ ಮಾತ್ರ ಕೊಟ್ಬಿಟ್ಟು ಆನ್ ಮಾಡಿದ್ದೀರ ಅದು ಕ್ಲೈಂಟ್ ಮನೇಲಿದೆ. ಎಲ್ಲ ನಾನೇ ಮಾಡ್ತಿದ್ದೀನಿ ಗೈಸ್, ಏನೂ ಮಾಡ್ತಿಲ್ಲ, ಸುಮ್ಮನೆ ಕೂತಿಟ್ಕೊಂಡಿದ್ದಾರೆ. ಇವ್ರು ಇದ್ರಲ್ಲ ಇವರೇ ಹುಷಾರು. ಬಿಡಿ ಬಿಡಿ ಬಿಡಿ, ಕಟ್ಟಾಗಿದೆ ಬಿಡಿ, ಅಷ್ಟೇ ಇಟ್ಕೊಂಡು. ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಷ್ಟೇ, ಇಲ್ಲಿ ಬಿಡಿ. ಅಯ್ಯೋ, ಎಕ್ಸ್ಪ್ರೆಷನ್ ವಾಚ್ ಆಗ್ತಿದೆ ಗೈಸ್. ಕರ್ಲ್ ನೀಟಾಗಿ ಬಂದಿಲ್ಲ ಗೈಸ್. ಇನ್ನು ಇಟ್ಕೊಳ್ರಿ, ಇದನ್ನ ಕರ್ಲ್ ಅಂತ ಮಾಡಿದ್ದೆ, ಮತ್ತೆ ಮಾಡೋಕ್ಕಾಗಲ್ಲ. ಮಾಡುವ ಸುಮ್ಮನೆ ಗೈಸರು ಒಂದು ಕೈಲಿ ತೊಗೊತಿಲ್ಲ, ಕಿವಿಗೆ ಇಟ್ಬಿಟ್ಟಿರ ಮತ್ತೆ ಕೋಪ ಬರಿಸಿದೆ ಅಂತ. ಇದನ್ನ ಜಾಸ್ತಿ ತಗೋಬೇಕು. ಅಲ್ಲಿ ಇಟ್ಬಿಟ್ಟು ಯಾಕೆ ಮಾಡ್ತಿದ್ದೀರಾ? ಇನ್ನೇನು ಮಾಡುವ, ಸುತ್ಕೊಳ್ಳೋದನ್ನ ಹೋಯ್ತು ಹೋಯ್ತು. ನೀವು ಬೇಕಿದ್ರೆ ಆಫ್ ಮಾಡಿ ಒಂದು ಸ್ವಲ್ಪ ಪ್ರಾಕ್ಟೀಸ್. ನಾನು ಹೇರ್ ಕಟ್ಟಾಗಿದೆ ಅಂತ ಹೇಳ್ತೀನಿ ಅಂತ ಅಷ್ಟೇ ಮಾಡಿ. ಹಂಗೆ ಮಾಡ್ತಾರಾ? ನೀವು ನಿಧಾನ ತೆಗಿಬೇಕು ನೋಡಿ. ಅದು ಕೊಟ್ಟೋಯ್ತು. ಹೊಸ ಇಷ್ಟ ಗೈಸ್, ಈ ರೇಂಜಿಗೆ ಎಷ್ಟು ಯಾರು ಮಾಡ್ತಾರೆ? ಇನ್ನು ಮೀನ ಸಬ್ಸ್ಕ್ರೈಬರ್ಸ್ ಗೈಸ್. ನಿಜವಾಗ್ಲೂ ನಾನೇ ಫಸ್ಟು ಏನೋ ಇದರಲ್ಲಿ ಚೆನ್ನಾಗಿ ಮಾಡಿದೆ. ಏನು ಗೊತ್ತಾ, ನಮ್ಮ ಮೀನವ್ರು ಯಾವಾಗಲೂ ಎಲ್ಲ ಕ್ಲಾಸಲ್ಲೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್ ಇದೆ, ಸ್ಯಾರಿಲೂ ಡಿಫ್ರೆಂಟ್ ಮಾಡಿದರು, ಮತ್ತು ಹೇರ್ ಸ್ಟೈಲು ಡಿಫ್ರೆಂಟ್ ಮಾಡಿದರು, ಇವಾಗ ಇದಕ್ಕೆ ಬಂದಿದ್ದಾರೆ. ಈ ಕೈಲಿ ಇಟ್ಕೊಂಡು ಸುತ್ತೋಣ ಕೊಡ್ರಿ. ಹಿಂಗೆ ನೀವು ಯಾವ ಕೈಯಲ್ಲಿ ಸುತ್ತಿದ್ರಿ? ಈ ಕೈಲಿ ಇಟ್ಕೊಂಡು ಹಿಂಗೆ ಸುತ್ತಿದೆ, ಹಂಗೆ ಹಂಗೆ ಕೈಯಲ್ಲಿ ಇಟ್ಕೊಂಡು ಹೆಂಗೆ ಸುತ್ತಿದ್ರಿ? ಅಟೆಟಾಗಿ ಬಂದ್ಬಿಡುತ್ತೆ.
ನನಗಿನ್ನೂ ಮದುವೆ ಆಗಿಲ್ಲ, ಬಾಯ್ ಫ್ರೆಂಡ್ ಸಿಕ್ಕಿಲ್ಲ. ನನ್ನ ಕೂದಲು ಹೋಗ್ಬಿಟ್ರೆ ಯಾರು ಮೂಸಿ ಮಾಡೋದು. ವಿಗ್ಗಿದೆ ಇವಾಗ ಇಷ್ಟು ಒಂಥರ ಇದೆ. ವಿಗ್ ಬೇಡ, ಬಾಯ್ ಫ್ರೆಂಡ್ ಸಿಕ್ಕಿಲ್ವಂತೆ ನೋಡಿ, ಯಾರಾದರೂ ಟ್ರೈ ಮಾಡ್ತೀರಾ ಅಂತ. ಯಾರು ಬೇಡ, ಸಿಂಗಲಾಗಿ ಆರಾಮಾಗಿದೆ ಗೈಸ್. ಇವ್ರಿಗೆ ಸುತ್ತ ಬರ್ತಿಲ್ಲ ಗೈಸ್, ಹೋಗಿ ಹೋಗ್ತದೆ. ಹಂಗೆ ತೆಗಿತಾರಾ? ಮ್ಯಾಮ್ ಹೆಂಗೆ ಗೊತ್ತಾಗ, ಇವಾಗ ಹಿಂಗೆ ಸುತ್ತೀರ ಅಂದ್ಕೊಳ್ಳಿ, ಹಿಂಗೆ ಸುತ್ತೀರ ಹೆಂಗಾಗುತ್ತೆ ಹಂಗೆ ರಿಮೂವ್ ಮಾಡ್ಬೇಕು. ಹಿಂಗೆ ಅದೇ ಬರ್ತಿದ್ದೆ ನಾನು, ಅದಕ್ಕೆ ಆ ಥರ ಬರ್ತಿರೋದು. ಕರೆಕ್ಟ್. ಇವಾಗ ಹೇಳಿ, ಯಾರು ಜಾಸ್ತಿ ಆಗಿ ಅನ್ನಿಸ್ತಿರೋದು, ನಾನಾ ನೀವು? ಇವರು ಇಲ್ಲ ಬೇಕು. ಇವರು ಏನೋ ಒಂದು ಇವ್ರೇನು ಗೊತ್ತು, ಎಲ್ಲಾದ್ರಲ್ಲೂ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ನೋಡಿ. ಹೌ ಇಸ್ ಇಟ್? ರೆಕಾರ್ಡ್ ಇದ್ದ ಮಾಡ್ತಿರೋದು ನಾವು. ಅಕ್ಕ ನೋಡಿ ಅಕ್ಕ, ಮಿಸ್ಟೇಕ್ ಆದ್ರೆ ಹೇಳಿ ಅಕ್ಕ, ನನ್ನ ಕೂದಲು ಸುಟ್ಟಾಗ್ಬಿಡ್ತಾರಂತವೆ. ಹಂಗಲ್ಲ, ಹಿಂಗೆ ಇಟ್ಕೊಂಡು ನೋಡ್ಬೇಕು ಮೂಗು ಹತ್ರ, ಮೂಗು ಸುಟ್ಟರೆ ಸುಟ್ಟಿದೆ ಅಂತ ಬಿಸಿದೆ ಅಂತ. ಇವರು ಫಸ್ಟು ನನ್ನ ಕೂದಲನ್ನ ಕೂಮ್ ಮಾಡ್ಕೊಂಡಿಲ್ಲ, ಸುಟ್ಟಾಗೋದಂತೂ ಗ್ಯಾರಂಟಿ. ಮೊದಲೇ ನನ್ನ ಕೂದಲೆಲ್ಲ ಉದುರೋಗ್ತಿದೆ, ಅದರಲ್ಲಿ ಇವ್ರು ಬೇರೆ ಉದುರಿಸ್ತಾ ಇದ್ದಾರೆ. ಇಲ್ಲ ಗೈಸ್, ನಾನು ಉದುರಿಸ್ತಿಲ್ಲ, ನಾನು ಕೂಮ್ ಮಾಡಿದೆ. ಓಕೆನಾ? ಕೂಮ್ ಮಾಡಿ ವೀಡಿಯೋ ಮಾಡ್ಕೊಂಡು ಬಿ ಪಿ ಲೋ ಹೋಗ್ಬೇಕಂದ್ರೆ ಇಲ್ಲಿ ಬಂದು ಈ ಸೀಟಲ್ಲಿ ಕೂತ್ಕೋಬೇಕು ನೀವು. ಅದು ಹೆಂಗೆ ರಿಮೂವ್ ಮಾಡಬೇಕು, ಹೆಂಗೆ ಹಾಕಿದ್ರು ಹಂಗೆ ರಿಮೂವ್ ಮಾಡಬೇಕು. ನಂದು ವೀಡಿಯೋ ಸ್ಟಾಪ್ ಆಯಿತು, ಇದಾಯಿತು ಅನಿಸುತ್ತೆ. ಹಂಗೆ ರಿಮೂವ್ ಮಾಡಿ. ಹಾಂ ಗೊತ್ತಿಲ್ಲ. ಬರುತ್ತೆ. ಇವಾಗ ಮಾಡಿದ್ರಲ್ಲ ಕರೆಕ್ಟ್, ಇಷ್ಟೇ. ಸಾಧಿಸ್ಬಿಟ್ಟು ಇನ್ನೂ ಮುಂಚೆ ಬರಬೇಕಾದ್ರೆ ಯಾಕೆ ಸುಟ್ಬಿಟ್ಟು ನೀವು ಬೇಗ ಕೊಟ್ಟರು ಮೇಲೆಲ್ಲ ಕೊಡೋಕ್ಕಾಗಲ್ಲ. ಸಾಕು, ನನ್ನ ಮನೆಗೆ ಹೋಗ್ಬೇಕು ಅಷ್ಟು ದೂರ. ನಾಳೆ ಬಂದಿರ್ತಾನೆ ಕೊಡೋ ಬಿಟ್ಬಿಟ್ರು. ನಂದು ಎಷ್ಟು ಸತಿ ಮಾಡಿದರೆ ಗೊತ್ತಾ? ಮಿಷಿನ್ಸ್ ವರ್ಕೆಲ್ಲ ಪ್ರಾಕ್ಟೀಸ್ ಮಾಡಿ ಇವಾಗ ಹೇರ್ ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ವಿ. ಇದನ್ನು ಮ್ಯಾಮ್ ಹೇಳ್ಕೊಟ್ಟಿದ್ರು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದೆಲ್ಲ ಆದಮೇಲೆ ಒಬ್ಬರು ಅಕ್ಷತಾ ಅಂತ ಹೇಳಿದ್ನಲ್ಲ, ಅವ್ರದ್ದು ಸ್ವಲ್ಪ ಡಿಲೇ ಆಯಿತು ಪ್ರಾಕ್ಟೀಸ್ ಮಾಡೋದು. ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡುತ್ತಾ ಹಾಗೆ ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಎಲ್ಲ ಮಾಡ್ಕೊಂಡು ನಾನು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಟೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.